ನಮಸ್ಕಾರ. BNS ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು 2 ಘಟಕಗಳನ್ನು ಪೂರ್ಣಗೊಳಿಸಿ 3ನೇ ಘಟಕಕ್ಕೆ ಸಂಬಂಧಿಸಿದಂತೆ 3 ವಿಡಿಯೋಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಅತಿ ಪ್ರಮುಖವಾಗಿ ನಾನು ನಿಮಗೆ 2 ವಿಷಯಗಳ ಚರ್ಚೆಯನ್ನು ಮಾಡಿದ್ದೀನಿ. 1ನೆಯ ವಿಷಯ ನಿಮ್ಮ ಜೊತೆಗೆ ಚರ್ಚೆ ಮಾಡಿದಂಥದ್ದು ನರಹತ್ಯೆ ಅಂತಕ್ಕಂಥದ್ದು. BNSನ ಕಲಮು 100ರಲ್ಲಿ ನರಹತ್ಯೆಯನ್ನು, ಕಲಮು 101ರಲ್ಲಿ ಕೊಲೆಯ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀನಿ. ಅಷ್ಟೇ ಅಲ್ಲದೆ 3ನೇ ವಿಡಿಯೋದಲ್ಲಿ ನಾನು ಅತಿ ಪ್ರಮುಖವಾಗಿ ಕೊಲೆ ಮತ್ತು ನರಹತ್ಯೆಗಳ ವಿಶ್ಲೇಷಣೆಯನ್ನು ಮಾಡಿದ್ದೀನಿ. ಯಾವಾಗ ಒಂದು ನರಹತ್ಯೆ ಕೊಲೆ ಆಗ್ತದೆ ಅಂತಕ್ಕಂತಹ ಸಂದರ್ಭವನ್ನು ನಿಮಗೆ ವಿವರವಾಗಿ ತಿಳಿಸಿದ್ದೀನಿ. ಇವತ್ತಿನ ವಿಷಯ ಬಂದು ಮಾಬ್ ಲಿಂಚಿಂಗ್ ಅಂತಕ್ಕಂಥ ವಿಷಯವನ್ನು ನಾನು ಇವತ್ತು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಡಿಸ್ಕಸಿಂಗ್ ದಿ ಕಾನ್ಸೆಪ್ಟ್ ಆಫ್ ಮಾಬ್ ಲಿಂಚಿಂಗ್. ಅದರ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ. ಮಾಬ್ ಲಿಂಚಿಂಗ್ ಅಂದರೆ ಏನು ಅಂತಕ್ಕಂಥದ್ದನ್ನು ಈಗ ನಿಮ್ಮ ಮುಂದೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಈ ಮಾಬ್ ಲಿಂಚಿಂಗಿಗೆ ಸಂಬಂಧಪಟ್ಟಂತೆ ನೀವು ಸೆಕ್ಷನ್ ಕಲಮನ್ನು ನೋಡುವುದಾದರೆ ಯು ಹ್ಯಾವ್ ಟು ಲುಕ್ ಎಟ್ ಸೆಕ್ಷನ್ 103. ಸೆಕ್ಷನ್ 103 ಪ್ರಮುಖವಾಗಿ 2 ಉಪವಿಭಾಗಗಳನ್ನ ಒಳಗೊಂಡಿದೆ. ಒಂದು ಸೆಕ್ಷನ್ 103 ಸಬ್ ಕ್ಲಾಸ್ 1. ಸಬ್ ಕ್ಲಾಸ್ 1 ಏನು ಹೇಳುತ್ತೆ ನಮಗೆ ಅಂತಂದರೆ, ಕೊಲೆಯಲ್ಲಿ ಏನು ಶಿಕ್ಷೆ, ಕೊಲೆ ಮಾಡಿದರೆ ಕೊಲೆಗೆ ಏನು ಶಿಕ್ಷೆ ಅನ್ನುವಂಥದ್ದನ್ನು 103 ಹೇಳುತ್ತೆ. ಸೊ ಕೊಲೆಗೆ ಶಿಕ್ಷೆ ಏನು ಅಂತಕ್ಕಂಥದ್ದನ್ನು ಇದನ್ನು ಹೇಳುವಂಥದ್ದು ಸೆಕ್ಷನ್ 103 ಸಬ್ ಕ್ಲಾಸ್ 1. ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಕೊಲೆಗೆ ಸಂಬಂಧಪಟ್ಟಂಥ ವಿಡಿಯೋದಲ್ಲಿ ನಾನು ಈ ಚರ್ಚೆಯನ್ನು ಮಾಡಿದ್ದೀನಿ. ಅಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಇವತ್ತು ನಮಗೆ ಸಂಬಂಧಪಟ್ಟಂತಹ ವಿಷಯ ಇದು ಅಂದರೆ ಸೆಕ್ಷನ್ 103(2) ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೆಕ್ಷನ್ 103(2) ನಮಗೇನು ಹೇಳುತ್ತೆ ಅಂಥೇಳಿ ನಾವು ಕೋಡನ್ನು ಇದು ಆ್ಯಕ್ಚುಲಿ ನಾನು ಮಾಡಿರೋದು BNSನ ಕೋಡ್ನ ಕಾಪಿ ಮಾಡಿದ್ದೀನಿ. ಇಲ್ಲಿ ಇರ್ತಕ್ಕಂಥದ್ದು ವೆನ್ ಎ ಗ್ರೂಪ್ ಆಫ್ 5 or more persons, ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಕಂಡೀಷನ್, 5 or more persons acting in concert, this is also very important, in concert commits murder. ಸೊ ಇದು ಕೂಡ ಕೊಲೆಗೆ ಸಂಬಂಧಪಟ್ಟಂತಹ ವಿಷಯವೇ. ಕಮಿಟ್ಸ್ ಮರ್ಡರ್ ಅಂದರೆ ಮರ್ಡರ್ ಮಾಡುವಂತಹ ಸಂದರ್ಭದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು 5 ಅಥವಾ 5ಕ್ಕಿಂತ ಹೆಚ್ಚಿರಬೇಕು. ಅದರ ಜೊತೆಗೆ ಆ ವ್ಯಕ್ತಿಗಳು ಒಟ್ಟಾರೆಯಾಗಿ ಒಟ್ಟುಗೂಡಿ ಮಾಡಬೇಕು. ಇನ್ ಕನ್ಸರ್ಟ್ ಅಂದರೆ ಒಟ್ಟುಗೂಡಿ ಮಾಡಬೇಕು. ಏನು ಮಾಡಬೇಕು? ಕೊಲೆ ಮಾಡಬೇಕು. ಆ ಕೊಲೆ ಮಾಡಲಿಕ್ಕೆ ಏನು ಆಧಾರ, ಯಾವ ಕಾರಣಕ್ಕಾಗಿ ಅವರು ಕೊಲೆ ಮಾಡಬೇಕು? ಆನ್ ದ ಗ್ರೌಂಡ್ಸ್ ಆಫ್ ರೇಸ್, ಕ್ಯಾಸ್ಟ್, ಕಮ್ಯುನಿಟಿ, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್, ಲ್ಯಾಂಗ್ವೇಜ್, ಪರ್ಸನಲ್ ಬಿಲೀಫ್ ಆರ್ ಎನಿ ಅದರ್ ಸಿಮಿಲರ್ ಗ್ರೌಂಡ್ which a member of such group shall be punished. ನೋಡಿ, ಆ ಒಂದು ಗುಂಪಿನಲ್ಲಿ ವಾಟ್ ಎವರ್ ದ ಗ್ರೂಪ್ ಇಸ್ ದೇರ್, ಸಿ ಇಫ್ ವಿ ಅಸ್ಯೂಮ್ ದಟ್ ದೀಸ್ ಆರ್ ಆಲ್ ದ ಗ್ರೂಪ್ ಆಫ್ ಪೀಪಲ್, ಈ ಎಲ್ಲ ಜನರು ಕೂಡ, ಈ ಎಲ್ಲ ಜನರಿಗೂ ಏನಾಗುತ್ತೆ, ಈ ವ್ಯಕ್ತಿ ಸತ್ತು ಹೋದರೆ, ಇಫ್ ಹಿ ಡೈಸ್ ಇವರು ಎಲ್ಲರಿಗೂ ಏನಾಗ್ಬೋದು? ಮರಣದಂಡನೆ ಆಗ್ಬೋದು. ಎಲ್ಲರಿಗೂ ಲೈಫ್ ಇಂಪ್ರಿಸನ್ಮೆಂಟ್, ಜೀವಾವಧಿ ಶಿಕ್ಷೆ ಆಗ್ಬೋದು. ಆ್ಯಂಡ್ ಆಲ್ಸೋ ಶಾಲ್ ಬಿ ಲಯಬಲ್ ಟು ಫೈನ್, ಅವರಿಗೆ ದಂಡವನ್ನು ವಿಧಿಸಬಹುದು. ಅಂದರೆ ಪ್ರಮುಖವಾಗಿ ಸೆಕ್ಷನ್ 103 ಟಾಕ್ಸ್ ಅಬೌಟ್ ಪನಿಷ್ಮೆಂಟ್, ಶಿಕ್ಷೆಯ ಬಗ್ಗೆ ಮಾತಾಡ್ತದೆ. ಮಾತನಾಡುವಾಗ ಈ 103(2) ಕ್ಲಾಸಲ್ಲಿ ಈ ಎಲ್ಲ ವಿವರಣೆಯನ್ನು ಕೊಟ್ಟಿರೋದ್ರಿಂದ ನಿಮ್ಮ ಪರೀಕ್ಷೆಯಲ್ಲಿ ನಾನು ನೋಡಿದ ಹಾಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಬ್ ಲಿಂಚಿಂಗ್ ಶಾರ್ಟ್ ನೋಟ್ ಕೇಳಿದ್ದಾರೆ. ಮಾಬ್ ಲಿಂಚಿಂಗ್ ಶಾರ್ಟ್ ನೋಟ್ ಏನು ಕೊಟ್ಟಿದ್ದಾರೆ 6 ಮಾರ್ಕ್ಸ್ಗೆ? ಮಾಬ್ ಲಿಂಚಿಂಗ್
ಲಿಂಚಿಂಗ್. ಸೊ ಆದ್ದರಿಂದ ಇದರ ವಿವರವಾದ ವರ್ಣನೆಯನ್ನ ಅಥವಾ ವಿವರಣೆಯನ್ನ ನಾನು ನಿಮಗೆ ಕೊಡೋದಕ್ಕೆ ಇವತ್ತು ಪ್ರಯತ್ನ ಮಾಡ್ತೀನಿ. ಅಂದ್ರೆ ಆಫ್ಟರ್ ದಿಸ್ ಲೆಕ್ಚರ್ ಸ್ಟೂಡೆಂಟ್ ಶುಡ್ ಬಿ ಏಬಲ್ ಟು ಆದ್ದರಿಂದ ಈ ವಿಡಿಯೋದಲ್ಲಿ ನಿಮಗೆ 6 ಪ್ರಮುಖ ಅಂಶಗಳನ್ನು ಅರ್ಥೈಸಲಿಕ್ಕೆ ನಾನು ಇಲ್ಲಿ ನಿಮಗೆ ಪ್ರಯತ್ನ ಮಾಡ್ತೀನಿ. ಏನು 6 ಪ್ರಮುಖ ಅಂಶಗಳು ಅನ್ನೋದನ್ನ ನಾವು ನೋಡೋದಾದ್ರೆ, ಮಾಬ್ ಲಿಂಚಿಂಗ್ ಅಂದ್ರೆ ಏನು ಅಂತಕ್ಕಂಥದ್ದನ್ನು, ಇದರ ಒಂದು ಪರಿಕಲ್ಪನೆಯನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಎರಡನೇದ್ದು, ಇದಕ್ಕೂ ಮತ್ತು ನ್ಯಾಯಶಾಸ್ತ್ರಕ್ಕೂ ಏನು ಸಂಬಂಧ ಇದೆ ಅಂತಕ್ಕಂಥ ವಿಷಯವನ್ನು ನಾವು ತಿಳ್ಕೊಳ್ತೀವಿ. ನ್ಯಾಯಶಾಸ್ತ್ರ, ದಿ ಜೂರಿಸ್ಪ್ರುಡೆನ್ಸ್ ಅಂತ ಹೇಳ್ತೀವಿ ನಾವು. ಎಲ್ಲ ನಮ್ಮ ಕಾನೂನುಗಳು ಕೂಡ ಈ ನ್ಯಾಯಶಾಸ್ತ್ರದ ಆಧಾರದಿಂದ ಮಾಡಿದಂಥವನ್ನೋದನ್ನು ನೀವು ತಿಳ್ಕೊಂಡಿರಬೇಕು. ಆಮೇಲೆ ಈ ಒಂದು ಗುಂಪು ಹತ್ಯೆ ಅಂತ ಆಗಲಿಕ್ಕೆ ಏನೇನು ಅಂಶಗಳಿರಬೇಕು ಅಂತಕ್ಕಂಥದ್ದನ್ನು ನಾವು ಸ್ಟಡಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಈ ಒಂದು ಮಾಬ್ ಲಿಂಚಿಂಗು ಕೂಡ ಒಂದು ಮರ್ಡರೇ, ಆದರೆ ಮರ್ಡರ್ಗೂ ಇದಕ್ಕೂ ವ್ಯತ್ಯಾಸ ಏನು, ಅಥವಾ ರೈಟಿಂಗಿಗೂ ಇದಕ್ಕೂ ವ್ಯತ್ಯಾಸ ಏನು ಅಂತಕ್ಕಂಥದ್ದು. ಗುಂಪು ಹತ್ಯೆಗಳು ಕೇವಲ ಮಾಬ್ ಲಿಂಚಿಂಗ್ ಒಂದೇ ಗುಂಪು ಹತ್ಯೆ ಅಲ್ಲ, ಈಗ ರೈಟಿಂಗ್ ಈಸ್ ಆಲ್ಸೋ ಗುಂಪು ಹತ್ಯೆಗೆ ಬರ್ತದೆ. ಆದ್ದರಿಂದ ಅವುಗಳ ಮಧ್ಯದ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ತೀವಿ. ಮತ್ತು ನಮ್ಮ ಸಂವಿಧಾನದಲ್ಲಿರ್ತಕ್ಕಂತಹ ಪ್ರಾವಧಾನಗಳು ನಾವೇನು ಹೇಳ್ತೀವಿ ಅಂತಂದರೆ, ಎಸ್ಪೆಷಲಿ ಫಂಡಮೆಂಟಲ್ ರೈಟ್ಸ್ ಪಾರ್ಟ್ 3ನಲ್ಲಿ ಬರ್ತಕ್ಕಂಥ ವಿಷಯಗಳಿವೆ. ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಮತ್ತು ಕಾನೂನಿನ ಅಧಿಪತ್ಯ ಅಂತ ಹೇಳ್ತೀವಿ ನಾವು, ರೂಲ್ ಆಫ್ ಲಾ, ಕಾನೂನಿನ ಅಧಿಪತ್ಯ, ಇದಕ್ಕೆ ಮತ್ತು ಮಾಬ್ ಲಿಂಚಿಂಗು ಏನು ಸಂಬಂಧ ಇದೆ ಅಂತಕ್ಕಂಥದ್ದು. ಮತ್ತು ಅತಿ ಪ್ರಮುಖವಾಗಿ 6ನೇದ್ದು, ಅತಿ ಪ್ರಮುಖವಾಗಿ ಈ ತೆಹಸೀನ್ ಪೂನಾವಾಲಾ ಪ್ರಕರಣದಲ್ಲಿ ಈ ಎಲ್ಲ ವಿಷಯಗಳ ವಿಸ್ತೃತವಾದಂತಹ ಒಂದು ತರ್ಜಮೆಯನ್ನು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಮಾಡಿದೆ. ಅದನ್ನು ಆ ಒಂದು ಕೇಸ್ ಲಾನ ನಾವು ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡೋಣ. ಸಿ, if I want to introduce it, mob lynching is one of the gravest forms of collective violence. ನೋಡಿ, ಕಲೆಕ್ಟಿವ್ ವೈಲೆನ್ಸ್, ಹಿಂಸೆ. ಎಂಥ ಹಿಂಸೆ? ಒಬ್ಬ ವ್ಯಕ್ತಿ ಮಾಡುವಂಥದ್ದಲ್ಲ, ಅನೇಕರು ಸೇರಿ ಮಾಡುವಂತಹದ್ದು. ಇಟ್ ರಿಪ್ರೆಸೆಂಟ್ಸ್ ದ ಕೊಲ್ಯಾಪ್ಸ್ ಆಫ್ ರೂಲ್ ಆಫ್ ಲಾ. ಇದು ಹೇಗೆ ಅಂತಂದರೆ, ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಕ್ರಮ ಈ ರೀತಿ ಮಾಡುವಂಥದ್ದು. ಒಬ್ಬ ವ್ಯಕ್ತಿ ತಪ್ಪು ಮಾಡಿರ್ಬೋದು, ಮಾಡಿದಂತಹ ವ್ಯಕ್ತಿಗೆ ಶಿಕ್ಷೆ ವಿಧಿಸುವಂತಹ ಅಧಿಕಾರ ಕೇವಲ ಸರ್ಕಾರಕ್ಕೆ ಇರುತ್ತೆ ಹೊರತು ಜನತೆಗೆ ಇರೋದಿಲ್ಲ. ಆದ್ದರಿಂದ ಜನತೆ ಕಾನೂನನ್ನು ಕೈಗೆತ್ತಿಕೊಂಡು ಮಾಡುವಂತಹ ಈ ಕೃತ್ಯ ಇದೆಯಲ್ಲ, ಇದು ತಪ್ಪು, ಓಕೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಆದ್ದರಿಂದ BNSನಲ್ಲಿ ಇದಕ್ಕಾಗಿ ಒಂದು ಸಪರೇಟ್ ಸೆಕ್ಷನ್ನನ್ನು, ಸಪರೇಟ್ ಶಿಕ್ಷೆಯ ಒಂದು ಗುರುತನ್ನು ಮಾಡಲಾಗಿದೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಇದರ ಪರಿಚಯವನ್ನು ನಾವು ಈ ರೀತಿ ಹೇಳ್ಬೋದು. ಮಾಬ್ ಲಿಂಚಿಂಗ್ ಅಂದರೆ ಏನು? ಹಾಗಾದರೆ ಮಾಬ್ ಲಿಂಚಿಂಗ್ ಅಂದರೆ ಏನು ಅಂತಂದರೆ, 5ಕ್ಕಿಂತ ಹೆಚ್ಚು ಜನ, ಗ್ರೂಪ್ ಆಫ್ ಪರ್ಸನ್ಸ್ ಆಕ್ಟಿಂಗ್ ಟುಗೆದರ್, ಒಟ್ಟಾರೆಯಾಗಿ ಗುಂಪು ಕಟ್ಟಿಕೊಂಡು ಮಾಡುವಂತಹ ಕೆಲಸ, ಕಾನೂನು ಕೈಗೆತ್ತಿಕೊಳ್ಳುವಂತಹ ಕೆಲಸ, ಆಕ್ಟಿಂಗ್ ಟುಗೆದರ್. ಅವರಿಗೆ ಯಾವುದೇ ಕಾನೂನಾತ್ಮಕವಂತ ಅಧಿಕಾರ ಇರೋದಿಲ್ಲ, ವಿದೌಟ್ ಲೀಗಲ್ ಅಥಾರಿಟಿ. ಯೂಶುವಲಿ ಅವರು ತಮ್ಮ ಮನಸ್ಸಿನಲ್ಲಿ ಒಂದು ಪ್ರಿಜುಡಿಸ್ ಹೊಂದಿರ್ತಾರೆ, ಒಂದು ತಪ್ಪು ಭಾವನೆಯನ್ನು ಹೊಂದಿರ್ತಾರೆ. ಏನು ತಪ್ಪು ಭಾವನೆ? ಅವರು ದ್ವೇಷ ಅಥವಾ ಸಂಶಯವನ್ನು ಹೊಂದಿರ್ತಾರೆ ಬೇರೆ ವ್ಯಕ್ತಿಗಳ ಬಗ್ಗೆ. ಇಲ್ಲ, ಇವನು ದೇಶದ್ರೋಹಿ ಇದ್ದಾನೆ, ಇವನು ಈ ಏನು ಕೆಟ್ಟ ಕೆಲಸವನ್ನು ಮಾಡ್ತಾನೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಅವ್ರು ಇಟ್ಕೊಂಡಿರ್ತಾರೆ. ಇಟ್ಕೊಂಡಂಥವ್ರು ಏನು ಮಾಡ್ತಾರೆ? 5 ಅಥವಾ 5ಕ್ಕಿಂತ ಹೆಚ್ಚಿನ ಜನ ಒಟ್ಟಾರೆಯಾಗಿ ಕೊಲೆಯನ್ನು ಮಾಡ್ತಾರೆ. ಕೆಲವೊಂದು ಐಡೆಂಟಿಫೈಡ್ ಗ್ರೌಂಡ್ಸ್ ಮೇಲೆ ಕೊಲೆಯನ್ನು ಮಾಡ್ತಾರೆ. ಈ ಥರನಾದಂತಹ ಕೊಲೆಗೆ ನಾವೇನಂತೀವಿ? ಲಿಂಚಿಂಗ್ ಅಂತ ಕರಿತೀವಿ. ಲಿಂಚಿಂಗ್. ಯಾಕೆ ಈ ಶಬ್ದ ಲಿಂಚಿಂಗ್ ಅಂತ ಬಂತು ಅಂತಕ್ಕಂಥದ್ದನ್ನು ಇದನ್ನೇ ಕನ್ನಡದಲ್ಲಿ ಹೇಳಿದ್ದೀನಿ. ಲಿಂಚಿಂಗ್ ನೋಡಿ, ಇಲ್ಲಿ ಎಲ್ಲರೂ ಏನು ಮಾಡಿದ್ದಾರೆ? ಈ 3 ಜನ ಇದ್ದಾರೆ. 1, ದಿಸ್ ಈಸ್ 2, ಇಲ್ಲೊಬ್ಬನ ಕಾಲು ಕಾಣ್ತಾ ಇದೆ, 3. ಈ 3 ಜನ ಸೇರಿಕೊಂಡು ಇಲ್ಲಿ ಇವನು ಹೊಡಿತಾ ಇದ್ದಾರೆ. ಆದರೆ ನಮ್ಮ ಕಾನೂನಿನ ಪ್ರಕಾರ ಎಷ್ಟು ಜನ ಇರಬೇಕು? 5 ಜನ ಇರಬೇಕು. ಕೇವಲ ಇನ್ನೂ 2 ದೂರದಲ್ಲಿ ಫೋಟೋ ಫ್ರೇಮ್ನಿಂದ ಹೊರಗಿರ್ಬೋದು, ಇನ್ನಿಬ್ಬರು ಹೊರಗಿರ್ಬೋದು. 5 ಅಥವಾ 5ಕ್ಕಿಂತ ಹೆಚ್ಚಿನ ಜನ ಈ ವ್ಯಕ್ತಿಯನ್ನು ಹೊಡಿತಾ ಇದ್ದಾರೆ ಅಂತ ಇಟ್ಕೊಂಡ್ರೆ, ನಾವು ವ್ಯಕ್ತಿ ಸತ್ತು ಹೋದರೆ, ಇಫ್ ಹಿ ಈಸ್ ಕಿಲ್ಡ್, ಇವನು ಸತ್ತು ಹೋದರೆ, ಇವರು 5 ಜನಕ್ಕಿಂತ ಜಾಸ್ತಿ
ಜನ ಇದ್ದರೆ ಅಥವಾ 5 ಅಥವಾ 5ಕ್ಕಿಂತ ಹೆಚ್ಚು ಜನ ಇದ್ದರೆ, ಆಮೇಲೆ ಇವರು ಕೊಲ್ಲುವಂತಹ ಕಾರಣ ಅದರ ಆಧಾರದಲ್ಲಿ ನಾವು ಅದನ್ನು ಲಿಂಚಿಂಗ್ ಅಂತ ಹೇಳ್ತೀವಿ. ಈ ಲಿಂಚಿಂಗ್ ಅಂತಕ್ಕಂಥ ಶಬ್ದ ನಮಗೆ ಅಮೇರಿಕದಿಂದ ಬಂದಿದೆ. ಅಲ್ಲಿ ಒಬ್ಬ ಜಡ್ಜು ಯುದ್ಧ ಕಾಲದಲ್ಲಿ ಶಿಕ್ಷೆ ಕೊಡಲಿಕ್ಕೆ ಟ್ರಯಲ್ ಗೇಲ್ ಮಾಡೋದೆಲ್ಲ ಲೇಟ್ ಆಗ್ತಿತ್ತು. ಜುಡಿಷಿಯಲ್ ಟ್ರಯಲ್ ಮಾಡೋದು ನಿಮ್ಗೆ ಗೊತ್ತಿದೆಯಲ್ವಾ? ಜುಡಿಷಿಯಲ್ ಟ್ರಯಲ್ನಲ್ಲಿ ತುಂಬ ಸಮಯ ತೆಗೆದುಕೊಳ್ತದೆ. ಆದ್ದರಿಂದ ಅವ್ರುಗಳನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅವನೇನು ಮಾಡ್ತಿದ್ದ, ವಿದೌಟ್ ಟ್ರಯಲ್ ಆ ಜನರನ್ನ ಈ ರೀತಿ ಕಾನೂನನ್ನು ಕೈಗೆತ್ತಿಕೊಂಡಂತಹ ಜನರಿಗೆ ತಾನೇ ಶಿಕ್ಷೆಯನ್ನು ಕೊಡ್ತಿದ್ದ. ಅದನ್ನ ಲಿಂಚಿಂಗ್ ಅಂತಹ ಶಬ್ದದಿಂದ ತೆಗೆದುಕೊಂಡ್ರು ಅಂತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬೇಕು. ಅದರ್ವೈಸ್ ಲಿಂಚಿಂಗ್ ಶಬ್ದಕ್ಕೂ ಈ ಕೊಲೆ ಮರ್ಡರ್ ಶಬ್ದಕ್ಕೂ ಅಂತ ಸಂಬಂಧವನ್ನು ನಾವು ಕಲ್ಪಿಸ್ಲಿಕ್ಕೆ ಆಗೋದಿಲ್ಲ. ದೇರ್ಫೋರ್ ಈ ವ್ಯಕ್ತಿ ಜಡ್ಜ್ಮೆಂಟ್ ಕೊಟ್ಟಿದ್ರಿಂದ ಅದು ಮುಂದೆ ಬರ್ತಾ ಲಿಂಚಿಂಗ್ ಅಂತಕ್ಕಂಥ ಶಬ್ದ ರೂಢಿಯಲ್ಲಿ ಬಂತು. ಓಕೆ, ವೈ ಈಸ್ ಮಾಬ್ ಲಿಂಚಿಂಗ್ ಈಸ್ ಸೀರಿಯಸ್ ಅಫೆನ್ಸ್ ಅಂತ ಹೇಳಿ ನೀವು ನೋಡೋದಾದ್ರೆ ಈ 6 ಕಾರಣಗಳನ್ನು ಹೇಳ್ಬೋದು. 6 ಕಾರಣಗಳನ್ನು ಹೇಳ್ಬೋದು. ಇದೇನಂದ್ರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಕ್ರಮ. ಅದು ಯಾವುದೇ ನಾಗರಿಕ ದೇಶದಲ್ಲಿ ಆ ರೀತಿ ಕಾನೂನು ಕೈಗೆತ್ತಿಕೊಳ್ಳಿಕ್ಕೆ ಅವಕಾಶ ಇಲ್ಲ. ವಾಟ್ ವಿ ಡೂ ಈಸ್ ವಿ ಫಾಲೋ ರೂಲ್ ಆಫ್ ಲಾ. ವಿ ಫಾಲೋ ಕಾನೂನಿನ ಅನ್ವಯ ನಾವು ಯಾವಾಗಲೂ ಕೃತ್ಯಗಳನ್ನು ಮಾಡ್ತೀವಿ. ಇದು ನೋಡಿ, ಶಿಕ್ಷೆಗಳನ್ನು ನೀವೇ ಕೊಡೋದಾದ್ರೆ ಕೋರ್ಟು ಕಚೇರಿ ಇರುವುದೇನಕ್ಕೆ? ಆದ್ದರಿಂದ ಶಿಕ್ಷೆ ಕೊಡುವಂತಹ ಕೆಲಸವನ್ನ ಯಾವುದೇ ನಾಗರಿಕರು ಕೈಗೆತ್ತಿಕೊಳ್ಳುವ ಹಾಗಿಲ್ಲ. ಆಮೇಲೆ ನ್ಯಾಯಸಮ್ಮತವಾದಂತಹ ವಿಚಾರಣೆಗೆ ಈ ರೀತಿ ಮಾಡುವುದರಿಂದ ಅವಕಾಶ ಇರೋದಿಲ್ಲ. ಯಾರೋ ಒಬ್ಬ ಏನು ಹಸುಗಳನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತಿದ್ದಾನೆ ಅನ್ನುವಂತಹ ಒಂದು ಆಪಾದನೆ ಇದೆ ಅಂತ ಇಟ್ಕೊಳ್ಳಿ. ಮೊದಲು ಅದು ಪ್ರೂವ್ ಆಗಬೇಕು, ಅದು ಸಾಬೀತಾಗಬೇಕು. ಅದು ಕೇವಲ ನ್ಯಾಯಸಮ್ಮತವಾದ ವಿಚಾರಣೆಯಿಂದ ಮಾತ್ರ ಸಾಬೀತಾಗ್ಲಿಕ್ಕೆ ಸಾಧ್ಯ. ನೀವೇ ಡಿಸೈಡ್ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು. ಆಮೇಲೆ ಮಾನವೀಯ ಘನತೆ, ಹ್ಯೂಮನ್ ರೈಟ್ಸ್ ಅಂತ ಹೇಳ್ತೀವಿ, ಹ್ಯೂಮನ್ ಡಿಗ್ನಿಟಿ ಅಂತ ಹೇಳ್ತೀವಿ ನಾವು. ಈ ಹ್ಯೂಮನ್ ಡಿಗ್ನಿಟಿಗೆ ಇದೊಂದು ವಿರುದ್ಧವಾದಂತಹ ಕ್ರಿಯೆ. ಆಮೇಲೆ ಇದು ಏನಾಗುತ್ತೆ, ಸಾಮಾನ್ಯವಾಗಿ ಇದ್ರ ಪರಿಣಾಮ ಏನಾಗುತ್ತೆ, ಇಫೆಕ್ಟನ್ನು ನೀವು ನೋಡಿದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಮೆಜಾರಿಟಿ ಇರತಕ್ಕಂತಹ ಜನಸಂಖ್ಯೆಯ ವ್ಯಕ್ತಿಗಳು ಮೈನಾರಿಟಿ ಅಲ್ಪಸಂಖ್ಯಾತ ವ್ಯಕ್ತಿಗಳ ಮೇಲೆ ಸಾಮಾನ್ಯವಾಗಿ ಈ ದುಷ್ಪರಿಣಾಮ ಉಂಟಾಗುವುದನ್ನು ನಾವು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಕಾಣ್ಬೋದು. ಮೈನಾರಿಟೀಸ್ ಆ್ಯಂಡ್ ವಲ್ನರೇಬಲ್ ಕಮ್ಯುನಿಟೀಸ್, ಇವ್ರ ಮೇಲೆ ಈ ರೀತಿಯಾದಂತಹ ಒಂದು ಪ್ರಭಾವ ಆಗತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಆ ರೀತಿ ಮಾಬ್ ಲಿಂಚಿಂಗೇ ಜಾಸ್ತಿ ಆಗಿಬಿಟ್ರೆ ನಮ್ಮ ಸಂವಿಧಾನ ಏನಾಗುತ್ತೆ ಅಂತಂದರೆ ಇದು ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳುವಲ್ಲಿ ದುರ್ಬಲ ಆಗ್ತದೆ ಅಂತ ಹೇಳ್ಬೋದು. ಇಡೀ ಭಯದ ವಾತಾವರಣ ನಿರ್ಮಾಣ ಆಗ್ತದೆ. ಆದ್ದರಿಂದ ಮಾಬ್ ಲಿಂಚಿಂಗನ್ನು ಬಹಳ ಗಂಭೀರವಾಗಿ ನಮ್ಮ ಸರ್ಕಾರ ತೆಗೆದುಕೊಂಡು ಅದಕ್ಕೆ ವಿಶೇಷವಾದ ಶಿಕ್ಷೆಯನ್ನು ನಮ್ಮ ಸೆಕ್ಷನ್ 103(2) ಗುರುತಿಸಲಾಗಿದೆ. 103(2) ಗುರುತಿಸಲಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಓಕೆ, ಈ ಜುಡಿಸ್ಪ್ರುಡೆನ್ಸಿಯಲ್ಲಿ ನೋಡೋದಾದರೆ ನಾವು ವಿ ಟಾಕ್ ಅಬೌಟ್ ರೂಲ್ ಆಫ್ ಲಾ. ಎ ವಿ ಡೈಸಿ ಅಂತಕ್ಕಂಥವ್ರು, ಇಂಗ್ಲೆಂಡಿನ ಅತಿ ಪ್ರಮುಖವಾದಂತಹ ಒಬ್ಬ ವ್ಯಕ್ತಿ ರೂಲ್ ಆಫ್ ಲಾ ಕಾನ್ಸೆಪ್ಟ್ ಅಂದರು. ಕಾನೂನಿನ ಆಧಿಪತ್ಯವನ್ನು ಅಂತಕ್ಕಂಥ ಕಾನ್ಸೆಪ್ಟನ್ನು ತೆಗೆದುಕೊಂಡ್ರು. ಅಂದರೆ ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನರು, ಯಾರೂ ಕಾನೂನನ್ನು ಕೈಗೆತ್ತಿಕೊಳ್ಳುವ ಹಾಗಿಲ್ಲ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಅವ್ರು ತೆಗೆದುಕೊಂಡು ಬಂದರು. ಏನೇ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಮಾಡಬೇಕಾದ್ರೆ ನೀವೇನು ಮಾಡಬೇಕು, ಕಾನೂನಿನಲ್ಲಿ ಪ್ರಾವಧಾನ ಇರಬೇಕು. ಅದಕ್ಕೆ ನಮ್ಮ ಆರ್ಟಿಕಲ್ 21 ಏನು ಓದುತ್ತೆ? ಆರ್ಟಿಕಲ್ 21, ನೋ ಪರ್ಸನ್ಸ್ ಲೈಫ್ ಆ್ಯಂಡ್ ಲಿಬರ್ಟಿ ಕ್ಯಾನಾಟ್ ಬಿ ಟೇಕನ್ ಅವೇ ವಿದೌಟ್ ಫಾಲೋಯಿಂಗ್ ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತ ಹೇಳ್ತೀವಿ ನಾವು. ಕಾನೂನಿನಿಂದ ಉಂಟಾದ ಪ್ರಕ್ರಿಯೆಗಳೇನಿದೆ, ಕಾನೂನಿನ ಪದ್ಧತಿಗಳೇನಿದೆ, ಅವುಗಳನ್ನು ಅನುಸರಿಸದ ಹೊರತು ಯಾವುದೇ ವ್ಯಕ್ತಿಯ ಜೀವ ಅಥವಾ ಸ್ವಾತಂತ್ರ್ಯವನ್ನು ನೀವು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದನ್ನು ನಾವು ಆರ್ಟಿಕಲ್ 21 ಹೇಳ್ತೀವಿ. ಓಕೆ, ದೆನ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಏನು ಹೇಳುತ್ತೆ ಅಂದರೆ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸಲ್ಲಿ ನಾವು ಒಂದು ಪ್ರಮುಖವಾದಂಥ ಒಂದು ಡಾಕ್ಟ್ರಿನ್ ಬರುತ್ತೆ, ಆಲ್ಟೆರಮ್ ಪಾರ್ಟೆಮ್ ಅಂತ ಹೇಳ್ತೀವಿ ನಾವು. ಅದರ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯನ್ನು ಶಿಕ್ಷೆಗೆ ಗುರಿಪಡಿಸಬೇಕಂದ್ರೆ ಅವನ ಅಹವಾಲನ್ನು ನಾವು ಕೇಳಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹಿ ವಾಂಟ್ಸ್ ಟು ಸೇ ಅಬೌಟ್ ದ್ಯಾಟ್ ಕ್ರೈಮ್, ಅಬೌಟ್ ದ್ಯಾಟ್ ಮಿಸ್ಟೇಕ್. ಅದನ್ನು ಅವನ ಅಹವಾಲನ್ನು ಕೇಳಿ ಅದನ್ನು
ಅವನ ಅಹವಾಲು ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನು ನಿರ್ಧರಿಸದ ಹೊರತು ಅವನಿಗೆ ಶಿಕ್ಷೆ ಕೊಡಲು ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಆಮೇಲೆ ನಮ್ಮ ಜೂರಿಸ್ಟು ಹಾಬ್ಸ್ ಆಗಲಿ, ಲಾಕ್ ಆಗಲಿ, ರೊಸಾವ್ ಆಗಲಿ, ಇವರೆಲ್ಲ ದೇ ಹ್ಯಾವ್ ಸರೆಂಡರ್ಡ್ ಪ್ರೈವೇಟ್ ವೆಂಜನ್ಸ್ ಟು ದ ಸ್ಟೇಟ್ ಅಂತ ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ತಪ್ಪು ಮಾಡ್ದ ಅಂದರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡುವಂತಹ ಅಧಿಕಾರವನ್ನು ಸರ್ಕಾರಕ್ಕೆ ವಹಿಸಿಕೊಡಲಾಗಿದೆ. ಇಟ್ ಈಸ್ ಓನ್ಲಿ ದ ಗವರ್ಮೆಂಟ್ ಹೂ ಕ್ಯಾನ್ ಪನಿಷ್ಮೆಂಟ್ ಅಂತಕ್ಕಂಥ ಶಬ್ದ ಇದೆಯಲ್ಲ, ಇದು ಕೇವಲ ಸರ್ಕಾರ ಮಾಡಲಿಕ್ಕೆ ಸಾಧ್ಯ. ಶಿಕ್ಷೆಯನ್ನು ಕೊಡುವಂತಹ ಜವಾಬ್ದಾರಿ ಸರ್ಕಾರಕ್ಕಿದೆ, ಬೇರೆಯವರಿಗೆ ಇಲ್ಲ ಅಂತಕ್ಕಂಥದ್ದನ್ನು ನಾವು ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿನಲ್ಲಿ ಕಾಣ್ತೀವಿ. ನಮ್ಮ ಸಂವಿಧಾನವನ್ನೇ ನಾವು ನೋಡುವುದಾದರೆ, ಇಫ್ ವಿ ವಾಂಟ್ ಟು ಸಿ ಅವರ್ ಕಾನ್ಸ್ಟಿಟ್ಯೂಷನ್, ಡಾಕ್ಟರ್ ಅಂಬೇಡ್ಕರ್ ಹ್ಯಾಸ್ ರಿಪೀಟೆಡ್ಲಿ ಆ್ಯಂಡ್ ಎಂಫಸೈಸ್ಡ್ ದ್ಯಾಟ್ ಡೆಮಾಕ್ರಸಿ ಸರ್ವೈವ್ಸ್ ಓನ್ಲಿ ಥ್ರೂ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್. ಅಂದರೆ ಸಂವಿಧಾನದಲ್ಲಿ ಏನು ಹೇಳಿದೆ ಅದರ ಪ್ರಕಾರನೇ ನೀವು ವ್ಯವಸ್ಥೆಯನ್ನು ನಡೆಸಬೇಕು, ಯಾರು ಕಾನೂನನ್ನು ಕೈಗೆ ಎತ್ತಿಕೊಳ್ಳೋ ಹಾಗಿಲ್ಲ. ಹಾಗೆಯೇ ನೀವು UDHR ಅಥವಾ ICCPR ತಗೊಂಡ್ರೆ, ICCPR ಇಂಟರ್ನ್ಯಾಷನಲ್ ಲಾಸ್, ಇವು ಹ್ಯೂಮನ್ ರೈಟ್ಸ್ ಬಗ್ಗೆ ಇರ್ತಕ್ಕಂಥ ಇಂಟರ್ನ್ಯಾಷನಲ್ ಕಾನೂನನ್ನು, ಅಂತಾರಾಷ್ಟ್ರೀಯ ಕಾನೂನನ್ನು ನಾವು ಪರಿಶೀಲಿಸಿದಾಗಲೂ ಕೂಡ ಈ ಜೀವದ ಬಗ್ಗೆ ಬಹಳ ಮಹತ್ವವನ್ನು ಕೊಡ್ತಾರೆ. ಜೀವ ಅಂತಕ್ಕಂಥ ಶಬ್ದ ಇದೆಯಲ್ಲ, ಇದು ಮತ್ತು ಜೀವನ ಇವೆರಡು ಬಹಳ ಮಹತ್ವ. ಇವಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ನಾವು ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಕಾಣ್ತೀವಿ. ಆದ್ದರಿಂದ ಇದನ್ನು ನೀವು ಪರೀಕ್ಷೆಯಲ್ಲಿ ಬರೀಬೇಕಾಗಿಲ್ಲ. ಯಾಕೆ ಲಿಂಚಿಂಗ್ ಅಂತಕ್ಕಂಥದ್ದು ತಪ್ಪು ಅನ್ನುವುದನ್ನು ನೀವು ಈ ಹಿನ್ನೆಲೆಯನ್ನು ಇಟ್ಕೊಂಡು ಓದಿದಾಗ ಪರೀಕ್ಷೆಯಲ್ಲಿ ನೀವು ಅದರ ಬಗ್ಗೆ ಬರೆಯೋದನ್ನು ಮರೆಯೋದಿಲ್ಲ. ಆದ್ದರಿಂದ ಈ ಹಿನ್ನೆಲೆ ನಿಮ್ಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ಆದ್ದರಿಂದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಇವೆಲ್ಲವುಗಳು ಏನಾಗ್ತವೆ, ಉಲ್ಲಂಘನೆ ಆಗ್ತವೆ. ನೀವು ಈ ಒಂದು ಪ್ರಥಮ ಸೆಮಿಸ್ಟರ್ನಲ್ಲಿ ನೀವು ಸಂವಿಧಾನವನ್ನು ಕಲಿತೀರಿ. ಈ ಸಂವಿಧಾನ ಕಲಿಯುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸಬೇಕು ನೀವು ಈ ಆರ್ಟಿಕಲ್ಗಳು, ಇವೆಲ್ಲವುಗಳ ಉಲ್ಲಂಘನೆ ಮಾಬ್ ಲಿಂಚಿಂಗಲ್ಲಿ ಆಗುತ್ತೆ. ಮಾಬ್ ಲಿಂಚಿಂಗ್, ಗುಂಪು ಹತ್ಯೆ ಅಂತ ಹೇಳ್ಬೋದು ಕನ್ನಡದಲ್ಲಿ ನಾವು ಇದಕ್ಕೆ. ಗುಂಪು ಹತ್ಯೆ, ಗುಂಪು ಹತ್ಯೆ. ಈ ಗುಂಪು ಹತ್ಯೆಯ ಸಂದರ್ಭದಲ್ಲಿ ಇವೆಲ್ಲವುಗಳ ಉಲ್ಲಂಘನೆ ಆಗ್ತದೆ. ಅನುಚ್ಛೇದ 14 ಅಂದರೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ರೈಟ್ ಟು ಲೈಫ್, ಜೀವನದ ಹಕ್ಕು, ಜೀವದ ಹಕ್ಕು. ಆಮೇಲೆ ಧಾರ್ಮಿಕ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯ. ಆಮೇಲೆ ಆರ್ಟಿಕಲ್ 19 ಏನು ಹೇಳುತ್ತೆ, ದೇಶವ್ಯಾಪ್ತಿಯಾಗಿ ನಾವು ಓಡಾಡ್ಬೋದು ಮತ್ತು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು, ಇವತ್ತು ನಾನು ನಿಮ್ಗೆ ಪಾಠ ಮಾಡ್ತೀನಿ, ನನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ. ಸೊ ದಿಸ್ ಈಸ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಇವೆಲ್ಲವುಗಳಿಗೂ ಏನು ತದ್ವಿರುದ್ಧವಾದಂತಹ ಒಂದು ಕ್ರಿಯೆ ಅಂದರೆ ಮಾಬ್ ಲಿಂಚಿಂಗ್ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕು. ಆದ್ದರಿಂದ ಅಗೇನ್ ಐ ಹ್ಯಾವ್ ರಿಪ್ರೊಡ್ಯೂಸ್ಡ್, ಇದು ಮಾಬ್ ಲಿಂಚಿಂಗ್ ಆಗುತ್ತೆ. ಮಾಬ್ ಲಿಂಚಿಂಗ್, ನರಹತ್ಯೆ, ನರಹತ್ಯೆ. ಈ ನರಹತ್ಯೆಯನ್ನು ನಾನು ಈ ಪಾರ್ಟನ್ನು ವಿಶೇಷವಾಗಿ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. BNS ಭಾರತೀಯ ಸಾಕ್ಷ್ಯ ಅಧಿನಿಯಮ ಏನು ಮಾಡುತ್ತೆ ಅಂತಂದರೆ, ಕಲಮು 103ರಲ್ಲಿ 103(1) ಕೊಲೆಯ ಬಗ್ಗೆ ಹೇಳುತ್ತೆ. 103(1) ಏನು ಹೇಳುತ್ತೆ, ಕೊಲೆ ಯಾವುದು ಕೊಲೆ ಅನ್ನೋದನ್ನು ಸೆಕ್ಷನ್ 101 ಹೇಳಿದರೆ, ಕೊಲೆಗೆ ಶಿಕ್ಷೆ ಏನು ಅನ್ನುವುದನ್ನು ಸೆಕ್ಷನ್ 103 ಹೇಳುತ್ತೆ. ಇದು ಕೂಡ ನಮಗೇನು ಇಂಪಾರ್ಟೆಂಟ್ ಅಲ್ಲ, ಇದು ಇಂಪಾರ್ಟೆಂಟ್ ಅಲ್ಲ, ಆದರೆ ಇದು ಇಂಪಾರ್ಟೆಂಟ್. ಏನಿದು 103(2) ಏನು ಹೇಳುತ್ತೆ ಅಂದರೆ, ವೆನ್ 5 or more persons acting in concert, ಓಕೆ, ಒಟ್ಟಾರೆಯಾದ ಮನಸ್ಸಿನಿಂದ 5 ಅಥವಾ 5ಕ್ಕಿಂತ ಹೆಚ್ಚು ಜನರು ಆಕ್ಟ್ ಮಾಡ್ತಾ ಇದ್ದಾರೆ, ಒಂದು ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ, ಆ ಕ್ರಿಯೆಯಿಂದ ಕೊಲೆ ಆಗುತ್ತೆ ಅಂದರೆ ಕಮಿಟ್ ಮರ್ಡರ್ ಆನ್ ಗ್ರೌಂಡ್ಸ್ ಆಫ್, ಯಾವ ಆಧಾರದ ಮೇಲೆ, ಅವನ ಏನು ನಾವೇನು ಹೇಳ್ತೀವಿ, ಅವನ ಜನಾಂಗದ ಮೇಲೆ, ಅವನ ಜಾತಿಯ ಆಧಾರದ ಮೇಲೆ, ಅಥವಾ ಅವನ ಸಮುದಾಯದ ಆಧಾರದ ಮೇಲೆ, ಅಥವಾ ಲಿಂಗದ ಆಧಾರದ ಮೇಲೆ, ಅವನು ಹುಟ್ಟಿರುವ ಆಧಾರದ ಮೇಲೆ, ಭಾಷೆಯ ಆಧಾರದಲ್ಲಿ, ಆಮೇಲೆ ನಿಮ್ಮ ಪರ್ಸನಲ್ ವೈಯಕ್ತಿಕ ನಂಬಿಕೆಯ ಆಧಾರದಲ್ಲಿ, ಇದೇ ತೆರನಾದಂತಹ ಈ ಎಲ್ಲ ಗುಣಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವೇನು ಮಾಡ್ತೀರಿ ಅಂತಂದರೆ, ಯಾವುದೇ ವ್ಯಕ್ತಿಗೆ ಸಾಯೋದಕ್ಕೆ
ಅವನು ಹೊಡಿತೀರಿ, ಅವನು ಸಾಯಿಸ್ತೀರಿ, ಯಾವುದೋ ಒಬ್ಬ ವ್ಯಕ್ತಿ ಇವನು ನಮ್ಮ ಜಾತಿಯವನಲ್ಲ, ಇವನು ಬೇರೆ ಜಾತಿಯವನು ಅಂತ ಅವನು ಸಾಯಿಸೋದು, ಅಥವಾ ಇವನು ನಮ್ಮ ವಿಚಾರಧಾರೆಗಳಿಗೆ ಹೊಂದಿಲ್ಲ, ಇವನು ವಿಚಾರಧಾರೆಯೇ ಬೇರೆ ಅಂತಕ್ಕಂಥ ವ್ಯಕ್ತಿಯನ್ನು ಸಾಯಿಸೋದು. ಈ ರೀತಿಯಾದಂತಹ ಅಂದರೆ ಈ ಮಾನವತೆಗೆ ಸಂಬಂಧಪಟ್ಟಂತಹ ಈ ಗುಣಗಳನ್ನು ನೀವು ಫಾರ್ ಎಕ್ಸಾಂಪಲ್ ಈಗ ಗಲ್ಫ್ ವಾರಲ್ಲಿ ಎಸ್ಪೆಷಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನಿಯನ್ ವಾರಲ್ಲಿ ನೀವು ನೋಡ್ತಾ ಇದ್ದೀರಿ. ದಿ ಇಸ್ರೇಲಿ ಜೀವ್ಸ್ ದೇ ಹೇಟ್ ದಿ ಮುಸ್ಲಿಮ್ಸ್. ಸೊ ಹಮಾಸ್ನ ಅಂದರೆ ಗಾಜಾ ಪಟ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನರ ಕೊಲೆಯನ್ನು ಮಾಡ್ತಾ ಇದ್ದಾರೆ. ಇಟ್ ಈಸ್ ಆ್ಯಕ್ಚುಲಿ ನಥಿಂಗ್ ಬಟ್ ಲಿಂಚಿಂಗ್ ಅನ್ನೋದನ್ನು ನಾವು ಹೇಳ್ಬೋದು. ಅಂದರೆ ರೇಸ್ ಆಧಾರದ ಮೇಲೆ, ಕ್ಯಾಸ್ಟ್ ಆಧಾರದ ಮೇಲೆ ನೀವು ಕೊಲೆ ಮಾಡುವುದನ್ನು ನಾವು ಲಿಂಚಿಂಗ್ ಅನ್ನೋದನ್ನು ಈ ಒಂದು ಸೆಕ್ಷನ್ ಮುಖಾಂತರ ಹೇಳ್ಬೋದು. ಇದರಲ್ಲೇನೆ ಶಿಕ್ಷೆನೂ ಹೇಳ್ಬಿಟ್ಟಿದ್ದೇವೆ ನಾವು. ಆ ರೀತಿ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ಈಚ್ ಮೆಂಬರ್ ಅವನು ನಿಜವಾಗಿ ಡೈರೆಕ್ಟಾಗಿ ಕೊಲೆ ಮಾಡ್ಬೇಕಂತೇನಿಲ್ಲ. ಆ ಒಂದು ಗುಂಪಿನ ಸದಸ್ಯ ಅವನಾಗಿದ್ದರೆ ಸಾಕು, ಅವನಿಗೂ ಕೂಡ ಏನು ಮಾಡ್ತೀವಿ ನಾವು ಮರಣದಂಡನೆಯನ್ನು ವಿಧಿಸ್ತೀವಿ ಅಥವಾ ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತೀವಿ, ಅದರ ಜೊತೆಗೆ ದಂಡವನ್ನು ವಿಧಿಸ್ತೀವಿ ಅನ್ನೋದನ್ನು ಹೊಸ ಕಾನೂನು BNS 2023 ಹೇಳುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅದನ್ನು ಕನ್ನಡದಲ್ಲಿ ಬರ್ತೀನಿ. ಜನಾಂಗ, ಜಾತಿ, ಸಮುದಾಯ, ಲಿಂಗ, ಜನ್ಮಸ್ಥಳ, ಭಾಷೆ, ಓಕೆ, ವೈಯಕ್ತಿಕ ನಂಬಿಕೆ ಅಥವಾ ಬೇರೆ ಆಧಾರದ ಮೇಲೆ ಅವರಿಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ, ಇದರ ಜೊತೆಗೆ ದಂಡವೂ ಕೂಡ ಏನಾಗುತ್ತೆ, ಅನ್ವಯ ಆಗುತ್ತೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಒಂದು ಕೊಲೆ, ಮಾಬ್ ಲಿಂಚಿಂಗ್, ನರಹತ್ಯೆ ಆಗಬೇಕು ಅಂದರೆ ಅದಕ್ಕೆ ಏನಾಗಬೇಕು ಅಂತಂದರೆ ಈ 4 ಎಸೆನ್ಷಿಯಲ್ಸ್ ಮುಖ್ಯ. 4 ಎಸೆನ್ಷಿಯಲ್ಸು ಬಹಳ ಮುಖ್ಯ. ಅದರಲ್ಲಿ ಮೊದಲೇದೇನು, ಮಿನಿಮಮ್ 5 ಜನ ಇರಬೇಕು. ಆ ಗುಂಪು ಮಿನಿಮಮ್ ಎಷ್ಟಿರಬೇಕು, 5 ಜನ ಇರಬೇಕು. ಓಕೆ, ದಟ್ ಈಸ್ ದ ಫಸ್ಟ್ ಕಂಡೀಷನ್. 5ಕ್ಕಿಂತ ಕಮ್ಮಿ ಇದ್ದರೆ, ಇಫ್ ದೇ ಆರ್ ಲೆಸ್ ದೆನ್ 4, ಅಕಸ್ಮಾತ್ 4 ಜನ ಇದ್ರು ಅಂತ ಇಟ್ಕೊಳ್ಳಿ, 4 ಜನ ಇದ್ರು ಅಂತಂದರೆ, ನಾನು ಅದಕ್ಕೆ ಇಲ್ಲಿ ನಿಮಗೆ ಮಾತನಾಡುವಾಗ ತೋರಿಸಿದೆ. ನಾನಿಲ್ಲಿ ಐ ಹ್ಯಾವ್ ಶೋನ್ ಯು ಹಿಯರ್ ಸಮ್ವೇರ್ ಎಸ್, ಐ ಆಮ್ ಮಿಸ್ಸಿಂಗ್ ಇಟ್. ಐ ವಿಲ್ ಕಮ್ ಟು ದಿಸ್. ಅವರು ಕನಿಷ್ಠ ಪಕ್ಷ ಏನಿರಬೇಕು, 5 ಜನ ಇರಬೇಕು. 4 ಇದ್ರೆ ಆಗೋದಿಲ್ಲ. ಆಮೇಲೆ ಎಲ್ಲರೂ ಒಂದೇ ಉದ್ದೇಶದಿಂದ ಕೊಲೆಯನ್ನು ಮಾಡಿರಬೇಕು. ಒಂದೇ ಉದ್ದೇಶದಿಂದ ಆ ಕೃತ್ಯದಲ್ಲಿ ತೊಡಗಿರಬೇಕು. ಅದು ಅಗ್ರಿಮೆಂಟ್ ಆಗಿರಲೇಬೇಕು ಅಂತೇನಿಲ್ಲ. ಇದನ್ನು ನೀವು ಕಾನ್ಸ್ಪಿರಸಿಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕಾನ್ಸ್ಪಿರಸಿ ಅಂತಕ್ಕಂಥದ್ದು ಇನ್ನೊಂದು ಕ್ರಿಮಿನಲ್ ಅಫೆನ್ಸ್ ಇದೆ, ಅದ್ರ ಜೊತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಬಟ್ ಅವ್ರದ್ದು ಎಲ್ಲರದ್ದು ಉದ್ದೇಶ ಒಂದಾಗಿರ್ತದೆ, ಎಲ್ಲ ಒಟ್ಟಿಗೆ ಸೇರಿಕೊಂಡು ಇದನ್ನು ಮಾಡಿರಬೇಕು. ದಿಸ್ ಈಸ್ ಅವರ್ ಸೆಕೆಂಡ್ ಕಂಡೀಷನ್. ಥರ್ಡ್ ಕಂಡೀಷನ್ಸ್, ಅಲ್ಲಿ ಕೊಲೆ ನಡೆದಿರಬೇಕು. ಕೊಲೆ ಆಗಲಿಲ್ಲ ಅಂದರೆ ಲಿಂಚಿಂಗ್ ಆಗೋದಿಲ್ಲ. ಇಟ್ ವಿಲ್ ನಾಟ್ ಬಿ ಕವರ್ಡ್ ಅಂಡರ್ 103 ಸಬ್-ಕ್ಲಾಸ್ 2. ಕೊಲೆ ಆಗಲಿಲ್ಲ, ಕೊಲೆ ಆಗಿರಬೇಕು. ಆಮೇಲೆ ಆದಂತಹ ಕೊಲೆ ಅವರು ಈ ಕಾರಣಕ್ಕಾಗಿ ಕೊಲೆ ಮಾಡಿರಬೇಕು. ಈ ಕಾರಣಕ್ಕಾಗಿ ಸೊ ಈ 4 ಕಂಡೀಷನ್ ಫುಲ್ಫಿಲ್ ಆದರೆ ನಾವು ಅದಕ್ಕೇನಂತೀವಿ, ಮಾಬ್ ಲಿಂಚಿಂಗ್ ಅಂತ ಹೇಳ್ತೀವಿ. ದ ವಿಕ್ಟಿಮ್ ಮಸ್ಟ್ ಹ್ಯಾವ್ ಬೀನ್ ಟಾರ್ಗೆಟೆಡ್ ಬಿಕಾಸ್ ಆಫ್ ಹಿಸ್ ಐಡೆಂಟಿಟಿ. ಅಂತ ಐಡೆಂಟಿಟಿ, ಈ ಗುರುತಿನ ಆಧಾರದ ಮೇಲೆ ಅವನನ್ನು ಗುಂಪು ಸೇರಿ ಕೊಲೆ ಮಾಡಿರಬೇಕು. ಆವಾಗ ಅದೇನಾಗುತ್ತೆ, ಮಾಬ್ ಲಿಂಚಿಂಗ್ ಆಗುತ್ತೆ. ಎವ್ರಿ ಮರ್ಡರ್ ಈಸ್ ನಾಟ್ ಮಾಬ್ ಲಿಂಚಿಂಗ್. ನೋಡಿ, ಎಲ್ಲ ಕೊಲೆಗಳು ಮಾಬ್ ಲಿಂಚಿಂಗ್ ಅಲ್ಲ, ನರಹತ್ಯೆ ಅಲ್ಲ. ಅದು ಆಗಬೇಕು ಅಂತಂದ್ರೆ ಈ ಐಡೆಂಟಿಟಿ ಇರಬೇಕು. ರೇಸ್, ರಿಲಿಜನ್, ಲ್ಯಾಂಗ್ವೇಜ್, ಕಾಸ್ಟ್, ಕಮ್ಯುನಿಟಿ ಇವು ಇದ್ರೆ ಮಾತ್ರ. ಈ ಕಾರಣಕ್ಕೋಸ್ಕರ ಆ ವ್ಯಕ್ತಿಯನ್ನು ನೀವು ಸಾಯಿಸಿದ್ರೆ ಆವಾಗ ಅದು 103(2) ಅಪ್ಲೈ ಆಗುತ್ತೆ. ಇಲ್ಲಾಂದ್ರೆ 103(2) ಅಪ್ಲೈ ಆಗೋದಿಲ್ಲ, ಬೇರೆ ಕಾನೂನು ಅಪ್ಲೈ ಆಗ್ತದೆ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಇಟ್. ಇದಕ್ಕೆ ಸಂಬಂಧಪಟ್ಟಂತಹ ಅತಿ ಪ್ರಮುಖವಾದಂತಹ ಜಡ್ಜ್ಮೆಂಟ್ ಇದು ತೆಹಸೀನ್ ಪೂನಾವಾಲಾ
ಬಹಳ ಪ್ರಮುಖವಾದಂಥ 2018ರ ಇತ್ತೀಚಿನ ಒಂದು ತೀರ್ಪು ಇದು. ಈ ತೀರ್ಪಿನ ಆಧಾರದ ಮೇಲೆಯೇ ನಮ್ಮ ಸೆಕ್ಷನ್ 103(2) ಆಗಿದೆ ಅನ್ನೋದನ್ನು ನಾವಿಲ್ಲಿ ಒಪ್ಕೊಳ್ಬೋದು. ಏನು ಈ ತೀರ್ಪಿನಲ್ಲಿ ಇರ್ತಕ್ಕಂತಹ ಏನು ವ್ಯವಸ್ಥಿತಿ ನೋಡಿ, ಇನ್ಕ್ರೀಸಿಂಗ್ ಇನ್ಸಿಡೆಂಟ್ಸ್ ಆಫ್ ಮಾಬ್ ವೈಲೆನ್ಸ್ ವೇರ್ ಬ್ರಾಟ್ ಟು ದ ನೋಟಿಸ್ ಆಫ್ ದ ಸುಪ್ರೀಂ ಕೋರ್ಟ್ ಥ್ರೂ ಎ ರಿಟ್ ಪಿಟಿಷನ್. ಈ ಒಂದು ರಿಟ್ ಪಿಟಿಷನ್ನಲ್ಲಿ ಸುಪ್ರೀಂ ಕೋರ್ಟಿನ ಮುಂದೆ ಈ ತೆಹಸೀನ್ ಪೂನಾವಾಲಾ ಅವರು ಬರ್ತಾರೆ, ಬಂದು ಹೇಳ್ತಾರೆ ಏನು ಈ ಗುಂಪು ಗಲಭೆಗಳು ಜಾಸ್ತಿ ಆಗಿದೆ, ಎಸ್ಪೆಷಲಿ ಕೌ ವಿಜಿಲೆಂಟಿಸಮ್ ಅಂತ. ಕೌ ವಿಜಿಲೆಂಟಿಸಮ್ ಅಂತಂದ್ರೆ ಜನರು ಈ ಗೋವುಗಳನ್ನು ತೆಗೆದುಕೊಂಡು ಹೋಗಿ ಸಾಯಿಸ್ತಾರೆ ಅಂತಕ್ಕಂಥ ಒಂದು ಸಂಶಯದ ಮೇಲೆ ಗುಂಪು ಕಟ್ಟಿಕೊಂಡು ಅಂತಹ ವ್ಯಕ್ತಿಗಳನ್ನ ಕೊಲೆ ಮಾಡುವಂತಹ ನಿದರ್ಶನಗಳು ತುಂಬ ಆಗಿ ಹೋಯಿತು. ಆದ್ದರಿಂದ ಈ ಪಿಟಿಷನ್ ಸುಪ್ರೀಂ ಕೋರ್ಟ್ ಬಂತು. ಆವಾಗ ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಡಿಸ್ಕ್ರೈಬ್ಡ್ ಮಾಬ್ ಲಿಂಚಿಂಗ್ ಈ ಆಸ್ ಹಾರೆಂಡಸ್ ಆಕ್ಟ್ ಆಫ್ ಮೊಬೋಕ್ರಸಿ. ನೋಡಿ, ಮೊಬೋಕ್ರಸಿ ಗುಂಪಿನ ಆಳ್ವಿಕೆ, ನಾಟ್ ಡೆಮೋಕ್ರಸಿ. ಡೆಮೋಕ್ರಸಿ, ದಿಸ್ ಈಸ್ ಮೊಬೋಕ್ರಸಿ. ಮೊಬೋಕ್ರಸಿ ಆಗಬಾರ್ದು ಅಂತ. ಮೊಬೋಕ್ರಸಿ ಈಸ್ ನಾಟ್ ಪರ್ಮಿಟೆಡ್ ಇನ್ ಎ ಡೆಮೋಕ್ರೆಟಿಕ್ ಕಂಟ್ರಿ. ಆದ್ದರಿಂದ ಕೋರ್ಟ್ ಏನು ಹೇಳ್ತು, ನೋ ಸಿಟಿಸನ್, ಯಾವುದೇ ನಾಗರಿಕ, ಹಿ ಕೆನಾಟ್ ಬಿಕಮ್ ಜಡ್ಜ್, ಹಿ ಕೆನಾಟ್ ಬಿಕಮ್ ಜ್ಯೂರಿ, ಹಿ ಕೆನಾಟ್ ಬಿಕಮ್ ದ ಎಕ್ಸಿಕ್ಯೂಟರ್ ಹಿಮ್ಸೆಲ್ಫ್. ಎಲ್ಲ ತಾನೇ ಆಗಕ್ಕಾಗಲ್ಲ. ಜಡ್ಜು ಅವನೇ, ಜ್ಯೂರಿನೂ ಅವನೇ, ಮತ್ತು ಶಿಕ್ಷೆ ಕೊಡುವವನು ಅವನೇ ಆಗ್ಲಿಕ್ಕೆ ಆಗೋದಿಲ್ಲ. ಅವರು ಬೇರೆ ಬೇರೆ ವ್ಯಕ್ತಿಗಳಿರಬೇಕು ನಾಗರಿಕ ಸಮಾಜದಲ್ಲಿ ಅಂತಕ್ಕಂಥ ಒಂದು ತತ್ವವನ್ನು ಈ ಒಂದು ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತದೆ. ಹೇಳ್ತಾ ಇಟ್ ಹ್ಯಾಸ್ ಇಶ್ಯೂಡ್ ಫಾಲೋಯಿಂಗ್ ಗೈಡ್ಲೈನ್ಸ್. ಈ ಗೈಡ್ಲೈನ್ಸ್ಗಳು ಬಹಳ ಮಹತ್ವ. ನೀವು ಪರೀಕ್ಷೆಯಲ್ಲಿ ಎಲ್ಲ ವಿಷಯವನ್ನು ನಾನು ಹೇಳಿದ್ದನ್ನು ನೀವು ಒಂದು ಸಾರಾಂಶದ ರೀತಿಯಲ್ಲಿ ಬರೆದು ಈ ತತ್ವಗಳನ್ನು ಮತ್ತು ಈ ಕೇಸನ್ನು ಬರೆದ್ರೆ 100% ನಿಮಗೆ ಫುಲ್ ಮಾರ್ಕ್ಸ್ ಬರ್ತದೆ ಅಂತಕ್ಕಂಥದ್ದನ್ನು ನಾ ಇಲ್ಲಿ ಹೇಳ್ಬೋದು. ಅದಕ್ಕೆ ಇಟ್ ಹ್ಯಾಸ್ ಗಿವನ್ ಗೈಡ್ಲೈನ್ಸ್ ಟು ಆಲ್ ದ ಸ್ಟೇಟ್. ಯಾಕೆ ಸ್ಟೇಟ್ಗೆ ಗೈಡ್ಲೈನ್ಸ್ ಕೊಡುತ್ತೆ? ಬಿಕಾಸ್ ಲಾ ಆ್ಯಂಡ್ ಆರ್ಡರ್ ಈಸ್ ದಿ ಸ್ಟೇಟ್ ಸಬ್ಜೆಕ್ಟ್. ಆದ್ದರಿಂದ ಪ್ರಿವೆಂಟಿವ್ ಮೇಜರ್ಸ್, ಇಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನೋಡಲ್ ಆಫೀಸರ್ನ ನೀವು ಅಪಾಯಿಂಟ್ ಮಾಡಿ ಇದನ್ನು ಗಮನಿಸಲಿಕ್ಕೆ ಅಂತಕ್ಕಂಥದ್ದು. ಅವ್ರು ಏನು ಮಾಡಬೇಕು, ಈ ಒಂದು ಗುಪ್ತಚರ ಮಾಹಿತಿಯನ್ನು ಸಂಗ್ರಹಿಸಿ ಪ್ರಿವೆಂಟ್ ಇನ್ಫ್ಲೇಮೇಟರಿ ಮೆಸೇಜಸ್. ನೋಡಿ, ಪ್ರಚೋದನಕಾರಿ ಮೆಸೇಜ್ಗಳು, ಇವಾಗ ವಾಟ್ಸಪ್ ಬಂದಿದೆಯಲ್ಲ, ಏನೋ ಸುದ್ದಿ ಹಬ್ಬಿಸುವಂಥದ್ದು, ಇದು ನಡಿಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ನೀವು ನೋಡಲ್ ಸೀಕ್ರೆಟ್ ಆಫೀಸರ್ಸ್ನ ನೀವು ಏನು ಮಾಡಬೇಕು, ಅವರು ಈ ಇಂಟೆಲಿಜೆನ್ಸ್ ಮಾಹಿತಿಯನ್ನು ತೆಗೆದುಕೊಂಡು ಇದನ್ನೆಲ್ಲ ಗಮನಿಸಬೇಕು ಅಂತಕ್ಕಂಥದ್ದು. ಎರಡನೇದ್ದು, ಆ ರೀತಿಯಾದಂತಹ ಗುಂಪು ಹತ್ಯೆಗಳ ಪ್ರಯತ್ನ ನಡೆದಾಗ ಅಥವಾ ಗುಂಪು ಹತ್ಯೆ ಆದಾಗ ತಕ್ಷಣವೇ ನೀವೇನು ಮಾಡಬೇಕು, ಪ್ರಥಮ ಮಾಹಿತಿ ವರದಿಯನ್ನು ದಾಖಲಿಸಬೇಕು. FIR ಶುಡ್ ಬಿ ರಿಜಿಸ್ಟರ್ಡ್ ಇಮಿಡಿಯೇಟ್ಲಿ. ಕಂಡಕ್ಟ್ ಪ್ರಾಪರ್ ಇನ್ವೆಸ್ಟಿಗೇಷನ್, ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡಬೇಕು, ನಿಷ್ಪಕ್ಷಪಾತ ತನಿಖೆಯನ್ನು ನಡೆಸಬೇಕು. ಆಮೇಲೆ ಯಾರು ಬಾಧಿತರಾಗಿರ್ತಾರೆ, ವಿಕ್ಟಿಮ್ಸ್ ಇರ್ತಾರೆ, ಅವರಿಗೆ ನೀವೇನು ಮಾಡಬೇಕು, ಸೂಕ್ತ ಪರಿಹಾರವನ್ನು ಒದಗಿಸಬೇಕು. ಇವ್ರಿಗೆ ಫೈನ್ ಹಾಕಬೇಕು, ಅದನ್ನು ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು. ಪ್ಯೂನಿಟಿವ್ ಮೇಜರ್ಸ್ ಅಲ್ಲದೆ ಈ ರೀತಿಯಾಗಿ ಏನು ಗುಂಪು ನರಹತ್ಯೆಯನ್ನು ಮಾಡ್ತಾರೆ ಅವರಿಗೆ ಏನು ಮಾಡಬೇಕು ಅಂತಂದರೆ ಸೂಕ್ತ ಶಿಕ್ಷೆ ಕೊಡಬೇಕು. ಅಷ್ಟೇ ಅಲ್ಲ, ಈ ಪೊಲೀಸರು ನೆಗ್ಲೆಕ್ಟ್ ಮಾಡಿದರೆ, ಇಂಥ ವಿಷಯದಲ್ಲಿ ನಿರ್ಲಕ್ಷ್ಯವನ್ನು ತೋರಿದರೆ ಅವರಲ್ಲಿ ಏನು ಮಾಡ್ಬೇಕು, ನೀವು ಇಲಾಖಾ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು. ಆಮೇಲೆ ಇಂತಹ ಸಂದರ್ಭದಲ್ಲಿ ಫಾಸ್ಟ್ಯಾಗ್ ಕೋರ್ಟ್ ಮಾಡಬೇಕು, ಶೀಘ್ರವಾಗಿ ಅಂತಹ ವಿಷಯಗಳು ನಿರ್ಣಯ ಆಗಬೇಕು. ಆಮೇಲೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಹೇಳುವ ಸಾಕ್ಷಿದಾರರಿಗೆ ಏನು ಮಾಡಬೇಕು, ನೀವು ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂತಹ ಒಂದು ನಿರ್ದೇಶನವನ್ನು ಇಲ್ಲಿ ಕೊಟ್ಟು. ಸೊ ದಿಸ್ ಈಸ್ ಆಲ್ ಅಬೌಟ್. ದೆನ್ ಲೆಜಿಸ್ಲೇಟಿವ್ ಆಬ್ಸರ್ವೇಷನ್ ನಾವು ನೋಡೋದಾದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ಇದೊಂದು ಪೇಜ್ ಎಕ್ಸ್ಟ್ರಾ ಬಂದಿದೆ. ಲೆಜಿಸ್ಲೇಟಿವ್ ಸಂಬಂಧವನ್ನು ನಾವು ನೋಡೋದಾದರೆ, ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಕೋರ್ಟ್ ಆಲ್ಸೋ ಅರ್ಜ್ಡ್ ಪಾರ್ಲಿಮೆಂಟ್ ಟು ಕನ್ಸಿಡರ್ ಎನಾಕ್ಟಿಂಗ್ ಸಪರೇಟ್ ಲಾ ಫಾರ್ ಮಾಬ್ ಲಿಂಚಿಂಗ್. ಆ ಕೋರ್ಟ್ ಇದನ್ನು ಹೇಳ್ತು, ಇಟ್ ಹ್ಯಾಸ್ ಟೋಲ್ಡ್ ದಿಸ್ ಆಲ್ಸೋ, ಒಂದು ಸಪರೇಟ್ ಕಾನೂನು ಮಾಡಿ ನೀವು ಇದಕ್ಕೆ ಅಂತೇಳಿ. ಆ ಹಿನ್ನೆಲೆಯಲ್ಲಿ ನಾವು ಈ ಸೆಕ್ಷನ್ 103(2) BNSನಲ್ಲಿ ಸೇರಿಸಿದ್ದಾರೆ, BNS 2023ನಲ್ಲಿ ಸೇರಿಸಿದ್ದಾರೆ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ನೀವು ಬರ್ಬೋದು. ಇದನ್ನು ನೀವು ಕನ್ಕ್ಲೂಷನ್ ಪಾಯಿಂಟ್ ಆಗಿ ಬರೀಬಹುದು ಅಂತಕ್ಕಂಥದ್ದು. ಆದ್ದರಿಂದ ನಾವೇನು ಹೇಳ್ಬೋದು, ಸೆಕ್ಷನ್ 103(2) ಆಫ್ BNS marks a significant step in Indian criminal law, specifically criminalizing identity-based mob linking.
ನರಹತ್ಯೆ, ಒಬ್ಬ ವ್ಯಕ್ತಿಯ ಯಾವ ವ್ಯಕ್ತಿ ಯಾವ ಸಮುದಾಯಕ್ಕೆ ಸೇರಿದವನ ವ್ಯಕ್ತಿ ಅಂತಕ್ಕಂಥ ವ್ಯಕ್ತಿ ಹೆಸರನ್ನು ಇಟ್ಕೊಂಡು ಅವನ್ನ ಕೊಲೆ ಮಾಡುವಂತಹ, ಅದು ಗುಂಪು ಸೇರಿ ಕೊಲೆ ಮಾಡುವಂತಹದ್ದನ್ನು ಕ್ರಿಮಿನಲ್ ಅಫೆನ್ಸ್ ಆಗಿ ಮಾಡಲಿಕ್ಕೆ ಇದು ಸಹಾಯಕಾರಿಯಾಯಿತು. ಇಟ್ ರೀಇನ್ಫೋರ್ಸಸ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಆಫ್ ಈಕ್ವಾಲಿಟಿ, ಡಿಗ್ನಿಟಿ ಆ್ಯಂಡ್ ದ ರೂಲ್ ಆಫ್ ಲಾ. ಇದರಿಂದ ನಮಗೇನಾಗುತ್ತೆ ಅಂತಂದರೆ ಇವುಗಳ ರಕ್ಷಣೆ ಆಗುತ್ತೆ, ಸಮಾನತೆಯ ರಕ್ಷಣೆ ಆಗುತ್ತೆ, ಘನತೆಯ ರಕ್ಷಣೆ ಆಗುತ್ತೆ, ಕಾನೂನಿನ ಅಧಿಪತ್ಯವಾಗುತ್ತೆ ಅಂಥೇಳಿ ನಾವು ಹೇಳುವುದು. ಎನ್ಶ್ಯೂರಿಂಗ್ ದ್ಯಾಟ್ ನೋ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಕ್ಯಾನ್ ಅಸ್ಯೂಮ್ ದ ರೋಲ್ ಆಫ್ ಜಡ್ಜ್, ಜೂರಿ ಆ್ಯಂಡ್ ಎಕ್ಸಿಕ್ಯೂಟರ್. ಅವರೇ ಸೇರಿಕೊಂಡು ಅವರೇ ನಿರ್ಧಾರ ಮಾಡಿ ಅವರೇ ಶಿಕ್ಷೆ ಕೊಡುವಂತಹ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ನಾವು ಜಂಗಲ್ ರಾಜ್ ಅಂತ ಹೇಳ್ತೀವಿ. ಜಂಗಲ್ ರಾಜ್ಯಕ್ಕೆ ಅವಕಾಶ ಇಲ್ಲ, ಜಂಗಲ್ ರಾಜ್ಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಬೈ ಪ್ರಿಸ್ಕ್ರೈಬಿಂಗ್ ಸ್ಟ್ರಿಂಜೆಂಟ್ ಪನಿಷ್ಮೆಂಟ್ ಫಾರ್ ಮರ್ಡರ್ಸ್ ಕಮಿಟೆಡ್ ಬೈ ಗ್ರೂಪ್ ಆಫ್ 5 or more persons acting in concert with discriminatory grounds, the provision seeks to deter hate-driven collective violence. ನೋಡಿ, ದ್ವೇಷಪೂರಿತಂತಹ ಏನು ಈ ಸಂಘಟಿತ ಕೊಲೆಗಾರರಿದಾರಲ್ಲ, ಇವರನ್ನು ಸೆದೆ ಬಡಿಬೇಕು ಅಂಥೇಳಿ ನಾವು ಈ ಕಾನೂನು ಬಂದಿದೆ ಅಂಥೇಳಿ ಹೇಳ್ಬೋದು. ಅದರ ಕನ್ನಡ ತರ್ಜುಮೆಯನ್ನು ಇಲ್ಲಿಗೆ ಮಾಡಿದ್ದೀನಿ. ಇಲ್ಲಿಗೆ ನಾ ಈ ಒಂದು ಮಾಬ್ ಲಿಂಚಿಂಗ್ನ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಮಾಬ್ ಲಿಂಚಿಂಗ್, ಇದಕ್ಕೆ ನಾವು ಕನ್ನಡದಲ್ಲಿ ಗುಂಪು ಹತ್ಯೆ ಅಂತಕ್ಕಂತಹ ಶಬ್ದವನ್ನು ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಈ ಸೆಕ್ಷನ್ನನ್ನು ನೆನ್ಪಿಟ್ಕೋಬೇಕು. ಸೆಕ್ಷನ್ 103(2) ನೆನ್ಪಿಟ್ಕೋಬೇಕು. ಆಮೇಲೆ ಪೂನಾವಾಲಾ ಕೇಸ್ ನೆನ್ಪಿಟ್ಕೋಬೇಕು. ಪೂನಾವಾಲಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2018 ಈ ಪ್ರಕರಣ. ಇಷ್ಟನ್ನು ಸೇರಿಸಿ ನೀವು ಇದಕ್ಕೆ ಉತ್ತರ ಬರೀಬೋದು. ನಾನು ತಯಾರು ಮಾಡಿದಂಥ ವಿಡಿಯೋ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಲಾಂಗ್ ಕ್ವಶನ್ ಬಂದರೂ ಕೂಡ ಉತ್ತರ ಬರೀಬೋದಾದಂತಹ ಅಷ್ಟು ಇನ್ಫಾರ್ಮೇಷನ್ ನಾನು ಇದರಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.